ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಳ್ಳಿ ಶೈಲಿಯಲ್ಲಿ ತೊಗರಿ ಕಾಳು ಹಾಕಿ ಉಪ್ಸಾರು ಖಾರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಸಿ ಕಾಳು ಸೀಸನ್ ಆಗಿರೋದ್ರಿಂದ ನಾನಿಲ್ಲಿ ತೊಗರಿ ಕಾಳು ತೊಗೊಂಡಿದ್ದೀನಿ. ನೀವು ತೊಗರಿ ಕಾಳು ಬದಲು ಅವರೆಕಾಳನ್ನೂ ಹಾಕ್ಕೋಬೋದು. ತುಂಬ ಸಿಂಪಲ್ ಮಾಡೋದು ಆ್ಯಂಡ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ ಒಂದು ಬೌಲ್ ತೊಗರಿ ಕಾಳು, ಒಂದು ಟೊಮಾಟೊ, 4ರಿಂದ 5 ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಕಾಳು ಬೇಯೋದಕ್ಕೆ ಬೇಕಾಗಿರೋಷ್ಟು ನೀರು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೆಗೆಸ್ಕೊಳ್ಳೋಣ. ಹಸಿ ಕಾಳಾಗಿರೋದ್ರಿಂದ 2 ವಿಷಲ್ಗೆ ಬೆಂದಿರುತ್ತೆ. ಕಾಳು 2 ವಿಷಲ್ ಬರೋ ಅಷ್ಟರೊಳಗೆ ಖಾರಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ 2ರಿಂದ 3 ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಜೀರಿಗೆ, 2 ಕಾಳು ಮೆಣಸು. ಖಾರ ಜಾಸ್ತಿ ತಿನ್ನೋರಾದರೆ ಒಂದು 5ರಿಂದ 6 ಮೆಣಸು ಹಾಕ್ಕೋಬೋದು. ಸ್ವಲ್ಪ ಚಿಕ್ಕದಾಗಿರೋವಂಥ ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು 2ರಿಂದ 3 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು, ಎರಡು ವಿಷಲ್ ಆಗಿರೋದ್ರಿಂದ ಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಕಾಳು, ಟೊಮೊಟೊ, ಮೆಣಸಿಕಾಯಿ ಎಲ್ಲ ಬೆಂದಿದೆ. ಈಗ ಕಾಳೊಳಗಡೆ ಹಾಕಿರೋವಂಥ ಟೊಮೊಟೊ, ಮೆಣಸಿಕಾಯಿ ಎಲ್ಲ ತೆಗೆದುಬಿಟ್ಟು ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ಖಾರಕ್ಕೆ ಬೇಯಿಸಿರೋ ಅಂಥ ಮೆಣಸಿಕಾಯಿ ಹಾಕ್ಕೋತಾ ಇದ್ದೀನಿ. ಕಾಳೊಳಗಡೆ ಒಂದು ಟೊಮೊಟೊ ಬೇಯಕ್ಕೆ ಹಾಕಿದ್ದೆ. ಆ ಟೊಮೊಟೊದಲ್ಲಿ ಅರ್ಧ ಟೊಮೊಟೊ ಕಟ್ ಮಾಡಿಬಿಟ್ಟು ಖಾರಕ್ಕೆ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೇನೆ ಬೇಯಿಸಿರೋ ಅಂಥ ಕಾಳು 2 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಉಪ್ಸಾರು ಖಾರ ರೆಡಿಯಾಗಿದೆ. ರೆಡಿಯಾಗಿರೋಂಥ ಖಾರನ ಒಂದು ಸಣ್ಣ ಬೌಲ್ಗೆ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಖಾರ ರುಬ್ಬಿದ್ವಲ್ಲ ಅದೇ ಮಿಕ್ಸಿ ಜಾರ್ಗೆ ಮುಂಚೆ ಕಟ್ ಮಾಡಿ ಇಟ್ಕೊಂಡಿದ್ದು ಅರ್ಧ ಟೊಮೊಟೊ, 1-2 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಹಾಕ್ಕೊಂಡು ಇದನ್ನು ಸಣ್ಣ ಪೇಸ್ಟ್ ಮಾಡ್ಕೊಳ್ಳೋಣ. ಟೊಮೊಟೊ ಮತ್ತು ಕಾಳು ಹಾಕಿ ರುಬ್ಬಿರೋವಂಥ ಪೇಸ್ಟ್ನ ಕಾಳು ಬೇಯಿಸಿರೋವಂಥ ರಸ ಇರುತ್ತಲ್ಲ ಅದರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಒಂದೇ ಒಂದು ಕುದಿ ಬೇಯಿಸಿದರೆ ಸಾಕು, ಸಾಂಬಾರು ರೆಡಿಯಾಗುತ್ತೆ. ಕಾಳು ಬೇಯಿಸಿರೋವಂಥ ರಸ ಸ್ವಲ್ಪ ತೆಳ್ಳಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ತಿಕ್ನೆಸ್ ಬರೋದಕ್ಕೋಸ್ಕರ ಟೊಮೊಟೊ ಮತ್ತು ಕಾಳು ರುಬ್ಬಾಕಿದರೆ ರುಚಿನೂ ಚೆನ್ನಾಗಿರುತ್ತೆ, ಸ್ವಲ್ಪ ತಿಕ್ನೆಸ್ಸು ಬರುತ್ತೆ. ಸ್ವಲ್ಪ ಕುದಿ ಬಂದ ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಆಫ್ ಮಾಡಿದರೆ ಸಾಕು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಉಪ್ಸಾರು ಖಾರದ ಜೊತೆ ಬಿಸಿ ಮುದ್ದೆ ಒಳ್ಳೆ ಕಾಂಬಿನೇಷನು. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.
Thank you for watching this video. Please like, share and subscribe. Thank you.